ಜೈಲೂಟ ಸೇರ್ತಾ ಇಲ್ಲ, ನೆಲದ ಮೇಲೆ ನಿದ್ದೆ ಬರ್ತಾ ಇಲ್ಲ. ಚಕ್ರವರ್ತಿಗೆ ಕಾಡ್ತಾ ಇದೆಯಂತೆ ಪಶ್ಚಾತ್ತಾಪ. ಮಗ ಪತ್ನಿಗೆ ದರ್ಶನ್ ಹೇಳಿದ್ದೇನು? ಇದು ಡಿ ಗ್ಯಾಂಗ್ ಜೈಲ್ ಡೈರಿ ಸ್ಟೋರಿ. ಜೈಲಿನ ಊಟ ಸೇರ್ತಾ ಇಲ್ಲ, ಕಾರ್ಪೆಟ್ ಮೇಲೆ ನಿದ್ದೆ ಬರ್ತಾ ಇಲ್ಲ. ಕೊಲೆ ಕೇಸಲ್ಲಿ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರಂತೆ ದರ್ಶನ್. ಈಗ ಜೈಲು ಸೇರಿದ್ದಾಗಿದೆ, ಇವಾಗ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ ಇಲ್ಲ. ಒಂದ್ ಕಡೆ ಪತ್ನಿ ಮಗನನ್ನ ನೋಡಿ ನಿನ್ನೆ ದಾಸ ಕಣ್ಣೀರನ್ನ ಹಾಕಿದ್ದಾರಂತೆ. ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈ ಕೇಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪತ್ನಿ ಹತ್ರ ಹೇಳ್ಕೊಂಡಿದ್ದಾರಂತೆ ದರ್ಶನ್. ಇನ್ನು ಮಗನನ್ನ ನೋಡಿದ ಕೂಡಲೇ ತಬ್ಕೊಂಡಿದ್ದಾರೆ, ಕಣ್ಣೀರ್ ಹಾಕಿದ್ದಾರೆ, ಹಿಂಗಾಗ್ಬಿಡ್ತಲ್ಲ ಅಂತ ಹೇಳಿ. ಮತ್ತೆ ಒಂದು ಧೈರ್ಯದ ಮಾತನ್ನ ವಿಜಯಲಕ್ಷ್ಮಿ ದರ್ಶನ್ ಹೇಳಿದ್ರೆ, ದರ್ಶನ್ ಹೇಳಿದಾರಂತೆ, 5-6 ತಿಂಗಳು ನಾನು ಹೊರಗಡೆ ಬರೋ ಡೌಟ್ ಅನ್ಸುತ್ತೆ, ನೀನೇ ಮ್ಯಾನೇಜ್ ಮಾಡ್ಬೇಕೆಲ್ಲವನ್ನು ಅಂತ ಹೇಳಿ. ಐಷಾರಾಮಿ ಜೀವನ ಇಷ್ಟು ದಿನ ನಡೆಸ್ತಾ ಇದ್ದ ನಟ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಿಟ್ಗಳನ್ನ ಕೊಟ್ಟ ಮೇಲೆ ಐಷಾರಾಮಿ ಜೀವನನೇ ದರ್ಶನ್ ನಡೆಸ್ತಾ ಇದ್ದಿದ್ದು. ಆದ್ರೆ ಈಗ ಜೈಲು ಹಕ್ಕಿ, ವನವಾಸ, ಕಾನೂನು ಹೋರಾಟದ ಬಗ್ಗೆ ಪತ್ನಿ ಜೊತೆ ಚರ್ಚೆ ಮಾಡಿದ್ದಾರೆ. ಸಹ ಕೈದಿಗಳು ಇಷ್ಟು ದಿನ ಹಿಂದೆ ಮುಂದೆ ಜೈಕಾರ ಹಾಕೊಂಡು ಸುತ್ತುವರ್ತಾ ಇದ್ರಲ್ಲ, ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿ ಕರ್ಕೊಂಡ್ಬಂದು ಕೊಲೆ ಮಾಡಿದ್ರಲ್ಲ, ಸುತ್ತಮುತ್ತ ಅವರೇ ಇದ್ದಾರೆ ಸಹ ಕೈದಿಗಳಾಗಿ. ನಿಮ್ಗಳ ಸಹವಾಸ ಸಾಕಪ್ಪ, ನಿಮ್ಮಿಂದ ನನಗೆ ಇಂಥ ಪರಿಸ್ಥಿತಿ ಬಂದಿದೆ ಅಂತ ಕೈ ಮುಗಿದು ಸೈಲೆಂಟ್ ಆಗ್ಬಿಟ್ಟಿದ್ದಾರಂತೆ ದರ್ಶನ್. ನಿನ್ನೆ ರಾತ್ರಿ ಮುದ್ದೆ, ಅನ್ನ ಸಾಂಬಾರ್, ಮಜ್ಜಿಗೆ ಸೇರಿಸಿ ನಿನ್ನೆ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ನಲ್ಲಿದ್ರು. ಕಾರಣ ಪತ್ನಿ ಮತ್ತೆ ಮಗ ಭೇಟಿ ಮಾಡಿದ್ರಿಂದ ನಿದ್ದೆಗೆ ಬೇಗ ಜಾರಿದ್ರಂತೆ. ಬೆಳಗ್ಗೆ ಕಾಫಿ ಬದಲಿಗೆ ನಂಗೆ ಬಿಸಿ ನೀರು ಕೊಡಿ ಅಂತ ಹೇಳಿ ಅದನ್ನು ಕುಡಿದಿದ್ದಾರೆ ದರ್ಶನ್. ದರ್ಶನ್ಗೆ ಚಿತ್ರಾನ್ನವನ್ನ ಕೊಟ್ಟಿದ್ದಾರೆ ಜೈಲಿನ ಸಿಬ್ಬಂದಿ. ಜೈಲೂಟ ಒಗ್ಗದೇ ಇದ್ರು ಕೂಡ ವಿಧಿ ಇಲ್ವಲ್ಲ, ಜೈಲೂಟ ಸವಿತಾ ಇದ್ದಾರೆ ಸದ್ಯಕ್ಕೆ ನಟ ದರ್ಶನ್. ಜೈಲಲ್ಲಿ ದರ್ಶನ್ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಒಂದ್ ಕಡೆ ಸೇರ್ತಾ ಇಲ್ಲ ಊಟ ತಿಂಡಿ, ಆದ್ರೆ ವಿಧಿ ಇಲ್ವಲ್ಲ, ಈಗ ಜೈಲನ್ನ ಊಟವನ್ನ ಸೇವನೆ ಮಾಡಲೇಬೇಕಾಗುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ. ನಿನ್ನೆ ಪತಿ ವಿಜಯಲಕ್ಷ್ಮಿ ಮಗ ವಿನೀಶ್ ಬಂದ್ ಹೋದ್ಮೇಲೆ, ಭೇಟಿ ಆದ್ಮೇಲೆ, ಮಾತುಕತೆಯಲ್ಲಿ ಆದ್ಮೇಲೆ ಸ್ವಲ್ಪ ನಿರಾಳರಾಗಿದ್ದಾರೆ ದರ್ಶನ್ ಅಂತ ಬಂದಿದೆ ಸುದ್ದಿ. ಸೊ ಜೈಲಿನಲ್ಲಿ ಅವರ ಆಕ್ಟಿವಿಟೀಸ್ ಬಗ್ಗೆ ಜೈಲಿನ ಅಧಿಕಾರಿಗಳು ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ? ಶರ್ಮಿತಾ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಂಗಾಯ್ತು ದರ್ಶನ್ ಕತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲ್ ಸೇರಿರ್ತಕ್ಕಂಥ ನಟ ದರ್ಶನ್ ಅಕ್ಷರಶಃ ನಲಗಿ ಹೋಗಿದ್ದಾರೆ. ಅಲ್ಲಿನ ವ್ಯವಸ್ಥೆ ಅವರಿಗೆ ಹೋಗ್ತಾ ಇಲ್ಲ. ಹೊರಗಡೆ ಐಫೈ ಲೈಫ್ ಲೀಡ್ ಮಾಡಿದ್ದಂಥ ಕಣ್ಣಿಗೆ ಬೇಕಾದಂಥ ಆಹಾರ, ಒಳ್ಳೆ ಫ್ರೂಟ್ಸು, ಜ್ಯೂಸು, ಈ ರೀತಿ ಡಯಟ್ ಹೆಲ್ದಿ ಫುಡ್ ತಿಂತಾ ಇದ್ದಂಥ ದರ್ಶನ್ ಪರಪ್ನಗರದ ಜೈಲಿನಲ್ಲಿ ಜೈಲ್ ಮೆನು ಪ್ರಕಾರ ಜೈಲ್ ಅಧಿಕಾರಿಗಳು ಏನು ಕೊಡ್ತಾರೋ ಅದೇ ತಿನ್ನಬೇಕು. ಚಾಪೆ ಮೇಲೆ ಮಲಗಬೇಕಾಗಿದೆ, ಸೊಳ್ಳೆ ಕಾಟ. ಒಟ್ಟಾರೆಯಾಗಿ ಜೈಲಲ್ಲಿ ಹೈರಾಣಾಗಿರ್ತಕ್ಕಂಥ ನಟ ದರ್ಶನ್ ರವರಿಗೆ ನಿನ್ನೆ ಅವರ ಪತ್ನಿ ಮತ್ತು ಮಗ ಭೇಟಿ ಕೊಂಚ ನಿರಾಳ ಮೂಡಿಸಿತ್ತು. ಅವರು ಒಂದಷ್ಟು ಸಾಂತ್ವನದ ಮಾತುಗಳನ್ನು ಹೇಳಿದರು. ನಾವು ಕಾನೂನು ಹೋರಾಟ ಮಾಡೋಣ, ಮತ್ತೆ ಕಾನೂನು ಹೋರಾಟ ಯಾವ ರೀತಿ ನಡೀತಾ ಇದೆ, ಅದರ ಮುಂದಿನ ಏನು ಆಗು ಹೋಗುಗಳ ಬಗ್ಗೆ ಮತ್ತೆ ಹೋರಾಟದ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ಕೂಡ ಒಂದಷ್ಟು ದರ್ಶನ್ಗೆ ಮಾಹಿತಿಯನ್ನು ನೀಡಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರಿಗೆ ಈ ಒಂದು ಪ್ರಕರಣದಿಂದ ನನಗೆ ಕೊಂಚ ರಿಲೀಫ್ ಸಿಗಬಹುದಾ ಅನ್ನೋ ಒಂದು ಆಶಾಭಾವನೆ ಮೂಡಿತೋ ಏನೋ ಗೊತ್ತಿಲ್ಲ. ಹಾಗಾಗಿ ನಿನ್ನೆ ರಾತ್ರಿ ಕಳೆದ 2 ದಿನಗಳಿಂದ ಜೈಲಿನ ಊಟ ತಿನ್ಲಿಕ್ಕೆ ಅವರು ತಿನ್ಕಾಡ್ತಾ ಇದ್ರು. ಒಲ್ಲದ ಮನಸ್ಸಿನಿಂದ ಇನ್ನು ತಿನ್ಬೇಕಲ್ಲ ಅಂತೇಳಿ ತಿಂತಾ ಇದ್ರು. ಆದರೆ ಪತ್ನಿ ವಿಜಯಲಕ್ಷ್ಮಿ ಮತ್ತೆ ಮಗ ವಿನೀಶ್ ಭೇಟಿ ಮಾಡಿದ್ಮೇಲೆ ಸ್ವಲ್ಪ ಅವರು ಕಣ್ಣೀರು ಹಾಕಿದ್ರು. ಮತ್ತೆ ಕಣ್ಣೀರು ಹಾಕಿದ್ರಿಂದ ಅವರ ಮನಸ್ಸು ಸ್ವಲ್ಪ ಅಗ್ರ ಆಗಿತ್ತು. ತನ್ನಲ್ಲಿ ಏನು ಕಳೆದ 15 ದಿನಗಳಿಂದ ನೋವಿತ್ತು, ಹತಾಶೆ ಇತ್ತು, ಒಂದು ಆಕ್ರೋಶ ಇತ್ತು ಮನಸ್ಸಲ್ಲಿ ತನಗಾದ ಅವಮಾನದ ಬಗ್ಗೆ. ಸೊ ಅದು ಪತ್ನಿ ಬಳಿ ಹೇಳ್ಕೊಂಡಂತ ದರ್ಶನ್ಗೆ ಮನಸ್ಸು ಅಗ್ರ ಆಗಿತ್ತು. ಹಾಗಾಗಿ ರಾತ್ರಿ ಕೂಡ ಬೇಗನೆ ನಿದ್ರೆಗೆ ಜಾರಿದ್ರು. ರಾತ್ರಿ ಕೊಟ್ಟಂತ ಮುದ್ದೆ, ಅನ್ನ ಸಾಂಬಾರ್, ಮಜ್ಜಿಗೆನ ಕೂಡ ಸೇವಿಸಿದ್ರು ಅವರು. ಬೆಳಗ್ಗೆ ಎದ್ದಂತ ದರ್ಶನ್ ಅವರು ಕಾಪಿಯನ್ನ ಕೊಡ್ಲಿಲ್ಲ, ಜೈಲ್ ಸಿಬ್ಬಂದಿ ಕೊಟ್ಟಂತ ಕಾಪಿಯನ್ನ ಕುಡಿದಿರಲಿಲ್ಲ, ಬಿಸಿನೀರು ತಚ್ಕೊಂಡು ಕುಡಿದಿದ್ರು. ಈಗ ಚಿತ್ರಾನ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ಸೇವಿಸಿದ್ದಾರೆ. ಇನ್ನೊಂದು ಕಡೆ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಏನಿದ್ದಾರೆ, ಅವರು ಅಕ್ಷರಶಃ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ನಿನ್ನೆ ಬೇರೆ ದರ್ಶನ್ ರವರನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಮಾಡಿದ್ರು. ಇದೆಲ್ಲೊಂದ್ ಕಡೆ ಅವರಿಗೆ ಬೇಸರ ಮೂಡಿಸಿದೆ. ಈ ಬಗ್ಗೆ ಅವರು ಮನೆಯವರಿಗೆ ಕಾಲ್ ಮಾಡಿ, ಯಾಕೆಂದ್ರೆ ಪರಪ್ನಗರದ ಜೈಲಿನಲ್ಲಿ ಒಂದು ಜೈಲಿನ ವಿಚಾರಣೆ ಬಂದಿಗಳಿಗೆ ಒಂದು ವ್ಯವಸ್ಥೆ ಇದೆ. ಏನು ಅಂದ್ರೆ ತಿಂಗಳಿಗೆ 60 ನಿಮಿಷ
ಸಂಬಂಧಿಕರ ಜೊತೆ ಮಾತನಾಡಬಹುದು. ಹಾಗಾಗಿ ಆಕೆ ಕರೆ ಮಾಡಿ ನನ್ನನ್ನು ನೋಡ್ಲಿಕ್ಕೆ ಯಾಕೆ ಬರಲಿಲ್ಲ ಅಂತೇಳಿ ಮನೆಯವ್ರ ಮೇಲೆ ಕೂಡ ಕೂಗಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ರು ಕೂಡ, ಜೈಲು ಊಟ ಸೇವಿಸಿದ್ರು ಕೂಡ ಅವರ ದಿಮಾಕು ಕಡಿಮೆ ಆಗಲಿಲ್ಲ. ಜೈಲಾಧಿಕಾರಿಗಳು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ, ಈ ಅಮ್ಮ ಯಾಕೆ ಹಿಂಗಾಡ್ತಾಳೆ ಅಂತೇಳಿ. ಅವ್ರಿಗೆ ಏನು ಅಂತಂದ್ರೆ ಮನೆಯವ್ರಿಗೆ ಏನೋ ಒಂದಷ್ಟು ವಸ್ತುಗಳನ್ನು ತಗೊಂಬನ್ನಿ ಅಂತ ಹೇಳಿದ್ರಂತೆ, ಅದು ಕೂಡ ತಂದಿಲ್ಲ. ಯಾಕೆ ತಂದಿಲ್ಲ ಅಂತೇಳಿ ಅವಾಜ್ ಆಗ್ತಿದ್ಲು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ. ಒಟ್ಟಾರೆಯಾಗಿ ಪರಪ್ಪನಗರದ ಜೈಲಿನಲ್ಲಿ ನಟ ದರ್ಶನ್ ಕಂಗಾಲಾಗಿ ಹೋಗಿರೋದಂತೂ ಸತ್ಯ. ಪತ್ನಿ ಮತ್ತು ಮಗ ಬಂದು ಹೋದ್ಮೇಲೆ ಒಂದಷ್ಟು ನಿರಾಳರಾಗಿದ್ದಾರೆ. ಆದರೆ ಅವರ ಏಕಾಂತ ಈಗಲೂ ಕೂಡ ಮುಂದುವರೆದಿದೆ. ಸಹಕೈದಿಗಳ ಜೊತೆ ಮಾತಾಡ್ಲಿಕ್ಕೆ, ಅವ್ರ ಜೊತೆ ಬೆರೀಲಿಕ್ಕೆ ಅವ್ರು ಇಷ್ಟಪಡ್ತಾ ಇಲ್ಲ. ನಿಮ್ಮಿಂದ ನನ್ಗೆ ಈ ಗತಿ ಬಂತು, ನಿಮ್ ಸಹವಾಸ ಸಾಕಪ್ಪ ಅನ್ನೋ ಕೂಡ ಅವ್ರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು. ಫೈನ್, ಸದ್ಯಕ್ಕಂತೂ ನಿರಾಳರಾಗಿದ್ದಾರೆ. ಮುಂದೆ ಆಕ್ಟಿವಿಟೀಸ್ ಹೆಂಗಿರ್ತದೆ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಚಂದ್ರಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಸಂಬಂಧ ಸ್ವಾಮಿ ಮೊಬೈಲ್ ಅನ್ನ ವಶಕ್ಕೆ ಪಡೆಯೋದಕ್ಕೆ ತುಂಬಾ ಪ್ರಯತ್ನಗಳನ್ನ ರಾಜಕಾಲುವೆಯಲ್ಲಿ ಬಿಬಿಎಂಪಿ ಸಿಬ್ಬಂದಿಗಳನ್ನ ಬಳಸಿಕೊಂಡು ಇಷ್ಟು ದಿನ ಪ್ರಯತ್ನ ಪಟ್ಟರು. ಆದರೆ ಇನ್ನೂ ಕೂಡ ಸಿಗದೇ ಇರೋದ್ರಿಂದ ಆ ಮೊಬೈಲ್ ಒಂದು ಮೇಜರ್ ಸಾಕ್ಷ್ಯ ಆಗ್ತಾ ಇತ್ತು. ಸ್ವಾಮಿ ಮೊಬೈಲ್ ರಿಟ್ರೀವ್ಗೆ ಖಾಕಿ ಪ್ರಯತ್ನ ಪಟ್ಟಿದೆ. ನಕಲಿ ಸಿಮ್ ಪಡೆದು ಡಾಟಾ ತೆಗೆಯೋದಕ್ಕೆ ಈಗ ಪೊಲೀಸರು ಸರ್ಕಸ್ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ರೇಣುಕಾ ಸ್ವಾಮಿ ಮೊಬೈಲ್ ಪತ್ತೆ ಆಗಿಲ್ಲ. ಹೀಗಾಗಿ ಡೂಪ್ಲಿಕೇಟ್ ಸಿಮ್ ಅನ್ನ ಪೊಲೀಸರು ಪಡ್ಕೊಂಡಿದ್ದಾರೆ. ಸ್ವಾಮಿ ನಂಬರ್ನಲ್ಲಿ ಡೂಪ್ಲಿಕೇಟ್ ಸಿಮ್ ಅನ್ನ ಪಡೆದು ತನಿಖೆಯನ್ನ ಮಾಡ್ತಾರೆ. ಸೊ ಅಕಸ್ಮಾತ್ ಮೊಬೈಲೇ ಸಿಕ್ಕರೆ ಅದೊಂದು ಮೇಜರ್ ಸಾಕ್ಷ್ಯ ಆಗ್ತಾ ಇತ್ತು. ಯಾಕಂದ್ರೆ ಆತ ಅಶ್ಲೀಲವಾಗಿ ಫೋಟೋ ಕಳಿಸಿದ್ದ, ಮೆಸೇಜ್ ಕಳಿಸಿದ್ದ. ಇದೇ ಕಾರಣದಿಂದ ಆತನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಥಳಿಸಿ ಕೊಲೆ ಮಾಡಲಾಗಿದೆ ಅಂತ ಆರೋಪಿಗಳು ಹೇಳ್ತಾ ಇದ್ದಾರಲ್ಲ, ಅದು ನಿಜ ಅಂತ ಫೈಂಡ್ ಔಟ್ ಮಾಡ್ಬೇಕಲ್ಲ, ನಿಜಾನ ಸುಳ್ಳ ಅಂತೇಳಿ. ಅದಕ್ಕೆ ಸ್ವಾಮಿ ಮೊಬೈಲ್ ಬೇಕು. ಆದರೆ ಆ ಸ್ವಾಮಿ ಮೊಬೈಲ್ ಅನ್ನ ಆರೋಪಿಗಳು ರಾಜಕಾಲುವೆಗೆ ಅವತ್ತೇ ಎಸ್ಬಿಟ್ಟಿದ್ರು, ಹೆಣ ಎಸೆಯೋಕ್ಕೂ ಮುಂಚೆನೆ. ಸಿಕ್ಕಿಲ್ಲ. ಸೊ ಹಾಗಾಗಿ ಈಗ ನಕಲಿ ಸಿಮ್ ಪಡೆದು ಡಾಟಾ ರಿಟ್ರೈವ್ ಮಾಡ್ಕೊಳ್ಳೋದಕ್ಕೆ ಪೊಲೀಸರು ತನಿಖೆ ಹಾದಿಯನ್ನ ಒಂದು ಆ ಆಯಾಮದಲ್ಲಿ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದು ಟೆಕ್ನಿಕಲ್ ಎವಿಡೆನ್ಸ್ ಇದೆಯಲ್ಲ, ಈ ಕೊಲೆ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಅನ್ನ ಕೊಡುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಮೊಬೈಲ್ ಸಿಗುತ್ತೆ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಸಿಕ್ಕಿಲ್ಲ. ಇದೇ ಈ ಕೊಲೆ ಕೇಸ್ನಲ್ಲಿ ಮೇಜರ್ ಸಾಕ್ಷ್ಯ ಆಗೋದು, ಟ್ವಿಸ್ಟ್ ಕೊಡೋದು. ಕಾರಣ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿದ್ನ, ಫೋಟೋಸ್ ಕಳಿಸಿದ್ನ ಅನ್ನೋದು ತನಿಖೆಯಿಂದ ಬಯಲಿಗೆ ಬರಬೇಕು. ಈಗ ಡೂಪ್ಲಿಕೇಟ್ ಸಿಮ್ ತಗೊಂಡಿದ್ದಾರೆ. ಹಾಗಾಗಿ ತನಿಖೆ ಯಾವ ರೀತಿ ಸಾಗುತ್ತೆ? ಶರ್ಮಿತಾ, ರೇಣುಕಾ ಸ್ವಾಮಿ ಅಶ್ಲೀಲವಾದಂತಹ ಮೆಸೇಜ್ಗಳು ಮತ್ತು ಅಶ್ಲೀಲವಾದಂತಹ ವಿಡಿಯೋಗಳನ್ನು ಪವಿತ್ರ ಗೌಡಗೆ ನಿರಂತರವಾಗಿ ಕಳಿಸ್ತಿದ್ದ ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ಅಷ್ಟೇ ತನಿಖೆ ಸಂದರ್ಭದಲ್ಲಿ ಆರೋಪಿಗಳು ಪೊಲೀಸರಿಗೆ ಹೇಳಿದ್ರು. ಇದನ್ನ ಖಚಿತಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ರೇಣುಕಾ ಸ್ವಾಮಿ ಮೊಬೈಲ್ ಎಲ್ಲಿದೆ ಅನ್ನುವಂಥದ್ದನ್ನ ಪತ್ತೆ ಮಾಡಕ್ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಆರೋಪಿ ರೇಣುಕಾ ಸ್ವಾಮಿ ಮೊಬೈಲ್ ಅನ್ನ ರಾಜಕಾಲುವೆಗೆ ಬಿಸಾಕಿರುವಂತದ್ರ ಬಗ್ಗೆ ಕೂಡ ಅಷ್ಟೇ ಹೇಳಿರ್ತಾನೆ. ತದನಂತರ ಆರೋಪಿ ಪ್ರದೋಷ್ನ ಕರ್ಕೊಂಡೋಗಿ ಅಲ್ಲಿ ಬಿಬಿಎಂಪಿಯ ಸಿಬ್ಬಂದಿಗಳ ಜೊತೆಗೂಡಿ ಆ ಒಂದು ರಾಜಕಾಲುವೆಯಲ್ಲಿ ಮೊಬೈಲ್ ಹುಡುಕುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಸುಮಾರು 3 ದಿನಗಳ ಕಾಲ ಸತತವಾಗಿ ಮೊಬೈಲ್ ಅನ್ನು ಹುಡುಕಾಟ ಮಾಡಿದ್ರು ಕೂಡ ಅಷ್ಟೇ ಮೊಬೈಲ್ ಸಿಕ್ಕಿರೋದಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಕೋರ್ಟ್ನ ಒಂದು ಮನವಿಯನ್ನ ಪಡ್ಕೊಂಡ್ಬಿಟ್ಟು, ಅಂದ್ರೆ ಕೋರ್ಟ್ನಾಗ ಒಂದು ಅರ್ಜಿಯನ್ನ ಹಾಕೊಂಡು ರೇಣುಕಾ ಸ್ವಾಮಿ ಮೊಬೈಲ್ ನ ಹುಡುಕಿದ್ರು ಕೂಡ ಸಿಕ್ಕಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಆತನ ಹೆಸರಿನಲ್ಲಿರುವಂತಹ ಸಿಮ್ ಕಾರ್ಡ್ ಏನಿದೆ ಅದರನ್ನ ನಕಲಿ ಸಿಮ್ ಕಾರ್ಡ್ ಅನ್ನ ನಾವು ಖರೀದಿ ಮಾಡ್ಕೊಳ್ತೀವಿ, ಅದು ಇನ್ವೆಸ್ಟಿಗೇಷನ್ ಪರ್ಪಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಕೋರ್ಟ್ನ ಗಮನಕ್ಕೆ ತಂದು ನಿನ್ನೆ ಬೆಳಿಗ್ಗೆ ಒಂದು ನಕಲಿ ಸಿಮ್ ಕಾರ್ಡ್ ಅನ್ನ ಪಡ್ಕೊಂಡಿದ್ರೆ. ಏನಕ್ಕೆ ಒಂದು ನಕಲಿ ಸಿಮ್ ಕಾರ್ಡ್ ಅನ್ನ ಪಡ್ಕೊಂಡ್ರು ಅಂತಂದ್ರೆ, ಆ ಒಂದು ನಕಲಿ ಸಿಮ್ ಕಾರ್ಡ್ ಅನ್ನ ಪಡ್ಕೊಂಡು ಅದನ್ನ ಯಾವ್ದಾದ್ರು ಒಂದು ಮೊಬೈಲ್ ಡಿವೈಸ್ ಹಾಕಿ ತದನಂತರ ಅದನ್ನ ಜಿಮೇಲ್ ನ ಐಡಿಯ ಮುಖಾಂತರವಾಗಿ ಆತನ ಒಂದು ಕಾಂಟ್ಯಾಕ್ಟ್ ನಂಬರ್ಸ್ ಆಗಿರ್ಬೋದು, ಅಥವಾ ಆತ ಬಳಕೆ ಮಾಡ್ತಿದ್ದಂತಹ ವಾಟ್ಸ್ಆಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಥವಾ ಬೇರೆ ಇನ್ನಿತರ ಯಾವ್ದಾದ್ರು ಒಂದಷ್ಟು ಆಪ್ ಗಳನ್ನ ಏನಾದ್ರು ಬಳಕೆ ಮಾಡ್ತಿದ್ರೆ ಅವುಗಳ ಮುಖಾಂತರವಾಗಿ ರಿಟ್ರೀವ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಒಂದಷ್ಟು ಬ್ಯಾಕಪ್ ಕೂಡ ಇರುತ್ತೆ. ನಾವು ಯಾವುದೇ ಒಂದು ಮೊಬೈಲ್ಗೆ ಹೊಸ ಸಿಮ್ ಹಾಕದಂತ ಸಂದರ್ಭದಲ್ಲಿ ಬ್ಯಾಕಪ್ ಕೂಡ ಕೇಳುತ್ತೆ. ಆ ಒಂದು ಸಂದರ್ಭದಲ್ಲಿ ಬ್ಯಾಕಪ್ ಕೊಟ್ಟಂತಹ ವೇಳೆಯಲ್ಲಿ ವಾಟ್ಸ್ಆಪ್ ಮೆಸೇಜಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ನಲ್ಲಿ ಮಾಡಿರುವಂತಹ ಮೆಸೇಜಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಷ್ಟೇ ಬ್ಯಾಕಪ್ ಆಗುತ್ತೆ. ಈ ನಿಟ್ಟಿನಲ್ಲಿ ಟೆಕ್ನಿಕಲ್ ಆಗಿ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸುವಂತ ಒಂದು ಕಾರಣಕ್ಕೋಸ್ಕರ ಈ ರೀತಿಯಂತ ಒಂದು ನಕಲಿ ಸಿಮ್ ಕಾರ್ಡ್ ಅನ್ನು ನಿನ್ನೆ ಖರೀದಿ ಮಾಡಿಬಿಟ್ಟು ಸದ್ಯಕ್ಕೆ ಡಿವೈಸ್ ಹಾಕಿ ಅದರ ಮುಖಾಂತರವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮತ್ತು ರೇಣುಕಾ ಸ್ವಾಮಿ ಮಾಡಿದ್ದಂತಹ ಮೆಸೇಜ್ಗಳಿಗೆ ಪೂರಕವಾಗಿ ಏನಾದರೂ ಸಾಕ್ಷಿಗಳು ಸಿಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರಿಗಾಗಲೇ ತನಿಖೆಯನ್ನು ಮುಂದುವರೆಸಿರುವಂತದ್ದು. ಶರ್ಮಿತಾ, ಫೈನ್, ಪ್ಲೀಸ್ ಬಿ ಆನ್ಲೈನ್. ಮಂಜು ಆರ್ಯ, ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ರೇಣುಕಾ ಸ್ವಾಮಿ ಮೊಬೈಲ್ ಪತ್ತೆಗೆ ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಆ ಹುಡುಕಾಟವನ್ನ ಕೈ ಬಿಟ್ಟಿಲ್ಲ. ಡೂಪ್ಲಿಕೇಟ್ ಸಿಮ್ ತಗೊಂಡಿದ್ದಾರೆ, ಆ ಆಂಗಲ್ ನಲ್ಲೂ ತನಿಖೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮೊಬೈಲ್ ಪತ್ತೆಗೆ ತೀವ್ರ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಬೆಂಗಳೂರು ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ಸ್ವಾಮಿ ಕುಟುಂಬಸ್ಥರಿಂದ ಮಾಹಿತಿಯನ್ನ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಸಿಪಿಐ ಸಂಜೀವ್ ಗೌಡ ನೇತೃತ್ವದಲ್ಲಿ ತನಿಖಾ ತಂಡ ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ಹೋಗಿ ಸ್ವಾಮಿ ಮನೆಯವರಿಂದ ಮಾಹಿತಿಯನ್ನ ಪಡ್ಕೊಂಡಿದೆ. ಕೊನೆಯದಾಗಿ ಅವ್ರು ಯಾರಿಗೆ ಫೋನ್ ಮಾಡಿದ್ರು,
ಏನ್ ಹೇಳಿದ್ರು ಅಂದ್ರೆ ಕುಟುಂಬಸ್ಥರ ಪೈಕಿ ಯಾರಿಗೆ ಫೋನ್ ಮಾಡಿದ್ರು, ಏನ್ ಮಾಹಿತಿಯನ್ನ ಹಂಚಿಕೊಂಡಿದ್ರು, ಯಾರಾದ್ರೂ ಬನ್ನಿ ಅಂತ ಬೆಂಗಳೂರಿಗೆ ಕರೆದಿದ್ದನ್ನ ಮನೆಯವ್ರ ಹತ್ರ ಹೇಳಿದಾರಾ ಇಲ್ವಾ, ಅಥವಾ ಎಂದಿನಂತೆ ಇವರು ಮೆಡಿಕಲ್ ಶಾಪ್ಗೆ ಕೆಲ್ಸಕ್ಕೆ ಹೋದಂತ ಟೈಮ್ನಲ್ಲಿ ಅವರೆಲ್ಲ ಬಂದು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋದ್ರ, ಯಾರಿಗೂ ಈ ವಿಷಯನ ರೇಣುಕಾಸ್ವಾಮಿ ತಿಳಿಸೇ ಇಲ್ವಾ? ಹಾಗಾದ್ರೆ ಒಟ್ನಲ್ಲಿ ಜೂನ್ 8ನೇ ತಾರೀಕು ಏನೆಲ್ಲ ನಡೆದಿತ್ತು ಅಂತ ಹೇಳಿ ಬೆಂಗಳೂರಿಂದ ಪೊಲೀಸರು ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿ ಮಾಹಿತಿ ಸಂಗ್ರಹವನ್ನ ಮಾಡಿದ್ದಾರೆ. ಬೈಕ್ ನಿಲ್ಲಿಸಿದ ಸ್ಥಳ ಅಪೋಲೋ ಫಾರ್ಮಸಿಯಲ್ಲಿ ಮಹಜರು ಮಾಡಿದ್ದಾರೆ. ಅಪೋಲೋ ಸಿಬ್ಬಂದಿ ನಂಬರ್ ಪಡೆದು ಕೂಡ ವಿಚಾರಣೆಯನ್ನ ಮಾಡಿದ್ದಾರೆ. 5 ಸಿಬ್ಬಂದಿಯ ಫೋನ್ ನಂಬರ್ ಸಂಗ್ರಹಿಸಿ ತೆರಳಿದ್ದಾರೆ ಸಿಪಿಐ ಸಂಜೀವ್ ಗೌಡ ನೇತೃತ್ವದ ಟೀಮ್. ನಿನ್ನೆ ಸಂಜೆ ಬಂದ ಪೊಲೀಸರು ಸತತ 2 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದ್ದಾರೆ. ಈಗ ಮೇಜರ್ ಟ್ವಿಸ್ಟ್ ಕೊಡ್ತಾ ಇತ್ತು, ಟೆಕ್ನಿಕಲ್ ಎವಿಡೆನ್ಸ್ ಆಗ್ತಾ ಇದ್ದಿದೆ ರೇಣುಕಾಸ್ವಾಮಿ ಮೊಬೈಲ್. ಆ ಮೊಬೈಲ್ ಅನ್ನ ದಿನನಿತ್ಯ ಹುಡುಕಾಟ ನಡೆಸಲಾಗ್ತಾ ಇದೆ, ಆದ್ರೆ ಸಿಗ್ತಾ ಇಲ್ಲ. ಯಾಕಂದ್ರೆ ರಾಜಕಾಲುವೆಯಲ್ಲಿ ಎಸ್ತಿರೋದ್ರಿಂದ ಅದು ಎಲ್ಲಿ ತೇಲ್ಕೊಂಡು ಹೋಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆ ನಕಲಿ ಸಿಮ್ ಪಡೆದು ಆ ಆಂಗಲ್ ನಲ್ಲಿ ತನಿಖೆ ಆಗ್ತಾ ಇದೆ. ಮತ್ತೊಂದು ಕಡೆ ಬೆಂಗಳೂರಿನ ಪೊಲೀಸರ ಟೀಮ್ ಚಿತ್ರದುರ್ಗಕ್ಕೆ ಹೋಗಿ ಸ್ವಾಮಿ ಮನೆಯವರಿಂದ ಸ್ವಾಮಿ ಕೆಲಸ ಮಾಡ್ತಿದ್ದ ಜಾಗ ಇರ್ಬೋದು, ಬೈಕ್ ನಿಲ್ಲಿಸಿದ್ದ ಜಾಗ, ಕೊನೆಯದಾಗಿ ಎಲ್ಲ ಕಡೆ ಹೋಗಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈಗ ಪೊಲೀಸರು ಲಾಸ್ಟ್ ಕಾಲ್ ರೇಣುಕಾಸ್ವಾಮಿ ಮನೆಯವ್ರ ಪೈಕಿ ಯಾರಿಗೆ ಮಾಡಿದ್ರು, ಏನಾದ್ರೂ ಮಾಹಿತಿ ಹಂಚ್ಕೊಂಡ್ರಾ, ಬೆಂಗಳೂರಿಗೆ ಯಾರೋ ಕರೆದಿದ್ದಾರೆ ನಾನು ಹೋಗಬೇಕು ಅಂತ ಹೇಳಿ, ಸೊ ಆ ಥರದ್ದೇನಾದ್ರೂ ಮಾಹಿತಿ ಶೇರ್ ಮಾಡಿದಾರಾ ಅಂತ ಹೇಳಿ ಅಲ್ಲಿ ಕುಟುಂಬಸ್ಥರಿಂದ ಮಾಹಿತಿ ಪಡ್ಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಾಯಕ್. ಬೆಂಗಳೂರಿನ ಪೊಲೀಸರು ಟೀಮ್ ಚಿತ್ರದುರ್ಗಕ್ಕೆ ಬಂದಿತ್ತು, ಸೊ ಎಲ್ಲೆಲ್ಲಿ ಸ್ಥಳ ಮಹಜರ್ ಜೊತೆಗೆ ಯಾರ್ಯಾರನ್ನು ವಿಚಾರಣೆಗೆ ಒಳಪಡಿಸಿದ್ರು? ಶರ್ಮಿತಾ, ಏನು ಬೆಂಗಳೂರಿನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಮೊಬೈಲ್ ಪತ್ತೆಗೆ ಪೊಲೀಸರಿಂದ ತೀವ್ರ ಹುಡುಕಾಟ ಶುರುವಾಗಿರ್ತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ಏನು ನಿನ್ನೆ ಸಂಜೆ ಅಷ್ಟೇ ಚಿತ್ರದುರ್ಗಕ್ಕೆ ಬಂದಿರತಕ್ಕಂಥ ಬೆಂಗಳೂರು ಪೊಲೀಸರು ತೀವ್ರ ತನಿಖೆಯನ್ನ ಮಾಡಿದ್ದಾರೆ. ಅದರಲ್ಲೂ ಹಲವು ಆಯಾಮಗಳಲ್ಲಿ ಕೊಲೆ ತನಿಖೆಯನ್ನ ನಡೆಸಿರುವಂತಹ ಪೊಲೀಸರು ಮೃತ ರೇಣುಕಾಸ್ವಾಮಿ ನಿವಾಸಕ್ಕೆ ಭೇಟಿ ನೀಡಿದ್ರು. ಭೇಟಿ ನೀಡಿದಂತ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ಕಡೆ ಕ್ಷಣಗಳು ಏನಿದ್ವು ಅಂದ್ರೆ ಜೂನ್ 8ರ ತಾರೀಕಿನಂದು ಅವನು ಮನೆಯಿಂದ ಹೊರಡುವಾಗ ಅವನು ಏನು ಹೇಳಿ ಹೋಗಿದ್ದ, ಯಾವ ಗಾಡಿಯಲ್ಲಿ ಹೋಗಿದ್ದ, ಮತ್ತೆ ಯಾರ ಜೊತೆಗೆ ಹೋಗಿದ್ನ, ಮತ್ತೆ ಆ ದಿನ ಫೋನ್ ಮಾಡಿದಂತ ಸಂದರ್ಭದಲ್ಲಿ ಏನನ್ನಾದ್ರೂ ಹೇಳಿದ್ನ ಅನ್ನುವಂತ ವಿಚಾರಣೆಯನ್ನ ಮಾಡಿರುವಂತ ಪೊಲೀಸರು ಮಹತ್ವದ ದಾಖಲೆಗಳನ್ನ ಪರಿಶೀಲನೆ ಮಾಡಿದರೆ. ಅವನಿಗೆ ಸಂಬಂಧಪಟ್ಟಂತ ಮೊಬೈಲ್ ಆಗಿರ್ಬೋದು, ಬೇರೆ ದಾಖಲೆಗಳನ್ನಾಗಿರ್ಬೋದು, ಅವನ್ನೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿರತಕ್ಕಂತ ಪೊಲೀಸರು ರೇಣುಕಾಸ್ವಾಮಿ ತಂದೆ ಮತ್ತು ತಾಯಿ, ಪತ್ನಿ ಮತ್ತು 3ರ ಒಂದು ಸ್ಟೇಟ್ಮೆಂಟ್ ಅಂದ್ರೆ 161 ಹೇಳಿಕೆಯನ್ನ ಪಡೆದಿರುವಂತದ್ದು. ಜೊತೆಗೆ ಅದಷ್ಟೇ ಅಲ್ಲ, ಏನು ರೇಣುಕಾಸ್ವಾಮಿ ಅಪೋಲೋ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಆ ಫಾರ್ಮಸಿಗೂ ಕೂಡ ತೆರಳಿದಂತ ಪೊಲೀಸರು ಸುಮಾರು 45 ನಿಮಿಷಗಳ ಕಾಲ ಅವರು ಅಲ್ಲಿ ಒಂದು ಪರಿಶೀಲನೆಯನ್ನ ಮಾಡಿರ್ತಕ್ಕಂಥದ್ದು. ಏನು ರೇಣುಕಾಸ್ವಾಮಿಯ ಚಲನವಲನಗಳ ಬಗ್ಗೆ ಅಲ್ಲಿದ್ದಂತ ಸಿಬ್ಬಂದಿಗಳನ್ನ ಪರಿಶೀಲನೆ ಮಾಡಿ ಒಂದು ವಿಚಾರಣೆಯನ್ನ ಮಾಡಿರೋದು. ಅದೇ ರೇಣುಕಾಸ್ವಾಮಿ ಎಷ್ಟೊತ್ತಿಗೆ ಕೆಲಸಕ್ಕೆ ಬರ್ತಾ ಇದ್ದ, ಎಷ್ಟೊತ್ತಿಗೆ ತೆರಳ್ತಾ ಇದ್ದ, ಮತ್ತೆ ಆ ಕೆಲಸದ ನಡುವೆಯಲ್ಲಿ ಯಾರಾದ್ರೂ ಬಂದು ಅವರನ್ನ ಭೇಟಿ ಆಗ್ತಾ ಇದ್ರ, ಮತ್ತು ಯಾವ್ದಾದ್ರು ವಿಚಾರವಾಗಿ ಅವನು ಮಾತನಾಡ್ತಾ ಇದ್ನ, ಯಾವ್ದಾದ್ರು ಜೊತೆಗೆ ಹೆಚ್ಚು ಹೊತ್ತು ಫೋನ್ ಸಂಭಾಷಣೆ ಮಾಡ್ತಾ ಇದ್ನ ಅನ್ನುವಂತ ಎಲ್ಲಾ ವಿಚಾರಗಳನ್ನ ಅವರು ತನಿಖೆಯನ್ನ ಮಾಡಿರ್ತಕ್ಕಂಥದ್ದು. ಏನು ಬೆಂಗಳೂರಿನಿಂದ ಬಂದಿರ್ತಕ್ಕಂತ ಸಂಜೀವ್ ಗೌಡ ಅವರ ಟೀಮ್ ಈ ಎಲ್ಲಾ ತನಿಖೆಯನ್ನ ನಿನ್ನೆ ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಇಲ್ಲಿ ಚಿತ್ರದುರ್ಗದಲ್ಲಿ ಮುಂದುವರಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಈ ಮಹತ್ವದ ದಾಖಲೆಗಳು ಬೇಕಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ ಪ್ರಕರಣದ ಬಹುತೇಕ ಈ ಮಹತ್ವದ ದಾಖಲೆಗಳ ಮೇಲೆಯೇ ಈ ಪ್ರಕರಣ ನಿಲ್ಲುವಂತಹ ಸಾಧ್ಯತೆಗಳಿದ್ದು, ಅದಕ್ಕಾಗಿ ಇವತ್ತು ಏನು ಪೊಲೀಸರು ಹುಡುಕಾಟ ನಡೆಸುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ವಿನಾಯಕ್ ತಮ್ಮ ಇನ್ಫಾರ್ಮೇಶನ್ಗೆ. ಉಮಾಪತಿಗೆ ಬೆದರಿಕೆ ಹಾಕಿದ ದರ್ಶನ್ ಫ್ಯಾನ್ಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರು. ಅಭಿಮಾನಿ ಚೇತನ್ ಅನ್ನ ಬಸವೇಶ್ವರ ನಗರ ಪೊಲೀಸರು ಬಂಧಿಸಿದ್ರು. ದರ್ಶನ್ ಅಭಿಮಾನಿಗಳಿಗೆ ಪ್ರಚೋದನೆಯನ್ನ ಕೊಟ್ಟಿದ್ದಂತ ಆರೋಪ ಈತನ ಮೇಲಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆಯನ್ನ ಈತ ಹಾಕಿದ್ದ. ಚೇತನ್ ವಿರುದ್ಧ ನಿರ್ಮಾಪಕ ಉಮಾಪತಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಯಾಕಂದ್ರೆ ಉಮಾಪತಿ ಅವರು ದರ್ಶನ್ ಅಂಧರಾದ ಮೇಲೆ, ಈ ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡ ಮೇಲೆ ಮೀಡಿಯಾ ಮುಂದೆ ಮಾತಾಡ್ತಾ ಇದ್ರು. ತಗಡು ಯಾರು ಅಂತ ಗೊತ್ತಾಯ್ತಾ, ಇಂಥದ್ದೆಲ್ಲ ಹೇಳ್ತಾ ಇದ್ರಲ್ಲ. ಈತ ಚೇತನ್ ಏನ್ ಮಾಡಿದ್ದಾನೆ, ದರ್ಶನ್ ಫ್ಯಾನ್ಸ್ಗೆ ಪ್ರಚೋದನೆ ಕೊಡೋ ರೀತಿಯಲ್ಲಿ ಆತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದ. IPC ಸೆಕ್ಷನ್ 504, 506 ಅಡಿಯಲ್ಲಿ ಉಮಾಪತಿ ಅವರು ಕಂಪ್ಲೇಂಟ್ ಕೊಟ್ಟ ಮೇಲೆ FIR ಆಗಿತ್ತು. ಆವಾಜ್ ಹಾಕಿದ್ದ. ಈಗ ಚೇತನ್ ಅರೆಸ್ಟ್ ಆದ್ಮೇಲೆ ಕಣ್ಣೀರನ್ನ ಹಾಕಿದ್ದಾನೆ. ಅಂದ್ರೆ ಅರೆಸ್ಟ್ ಮಾಡಿದ್ರು, ಆಮೇಲೆ ಬಿಟ್ಟು ಕಳಿಸಿದ್ದಾರೆ. ಅಲ್ಲಿ ಒಂದು ತಪ್ಪಾಗಿ ಮಾತಾಡ್ಬಿಡ್ತೀನಿ, ಉಮಾಪತಿ ಶ್ರೀನಿವಾಸ ಪ್ರಥಮಿಗೆ ಮಾತಾಡ್ಬಿಡ್ತೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅದಕ್ಕೆ ನಾನು ತಲೆ ಬಾಗ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ.
ದರ್ಶನ್ ಅಭಿಮಾನಿಗಳು ಹುಷಾರಾಗಿರ್ಬೇಕು ಅಂತ ಇನ್ಫ್ಯಾಕ್ಟ್ ನ್ಯೂಸ್ 18 ಅಲ್ಲೂ ನಾವು ಹೇಳಿದ್ವಿ. ಅಂದ್ರೆ ಆವೇಶಕ್ಕೊಳಗಾಗೋದು ಅಥವಾ ಪ್ರಚೋದನೆ ಕೊಡೋದು ಇಂಥದ್ದೆಲ್ಲ ಮಾಡಕ್ ಹೋಗಬೇಡಿ ಅಂತ. ಈಗ ಚೇತನ್ನೇ ಬೆಸ್ಟ್ ಎಕ್ಸಾಂಪಲ್. ಉಮಾಪತಿ ಅವರು ಕಂಪ್ಲೇಂಟ್ ಕೊಟ್ಟರು, ಕಾನೂನು ರೀತಿಯಲ್ಲಿ ಆತನ ವಿರುದ್ಧ ಕ್ರಮ ಆಯಿತು, ಈಗ ಅಳ್ತಾ ಇದ್ದಾನೆ. ಸೊ ಉಮಾಪತಿ ಕಂಪ್ಲೇಂಟ್ ಕೊಟ್ಟಾಗ ಏನೇನು ಸೆಕ್ಷನ್ಗಳನ್ನ ಇನ್ಕ್ಲೂಡ್ ಮಾಡಿದ್ರು, ಉಮಾಪತಿ ಅವರು ಏನ್ ಹೇಳ್ತಾರೆ ಈ ಘಟನೆ ಬಗ್ಗೆ? ಖಂಡಿತವಾಗ್ಲೂ ಶರ್ಮಿತಾ, ಯಾಕಂದ್ರೆ ದರ್ಶನ್ ಬಂಧನದ ಬಳಿಕ ಫ್ಯಾನ್ಸ್ ಅನ್ನುವಂಥವ್ರು ಸಾಕಷ್ಟು ರೀತಿಯಾದಂತಹ ಒಂದಷ್ಟು ಕೆಟ್ಟದ ಭಾಷೆಯನ್ನ ಬಳಸುವಂತದ್ದಾಗಿರ್ಬೋದು, ಇದೆಲ್ಲವನ್ನು ಕೂಡ ಮಾಡ್ತಿದ್ರು. ನ್ಯೂಸ್ 18 ಕನ್ನಡದಲ್ಲೂ ಕೂಡ ಅಷ್ಟೇ ನಾವು ಫ್ಯಾನ್ಸ್ ಆದಷ್ಟು ಹುಷಾರಾಗಿರಿ ಅಂತಾನೂ ಕೂಡ ಹೇಳಿದ್ವಿ. ಇದರ ಬೆನ್ನಲ್ಲೇ ನಿರ್ಮಾಪಕ ಉಮಾಪತಿ ಗೌಡಗೆ ಈ ಒಂದು ದರ್ಶನ್ ಅಭಿಮಾನಿ ಚೇತನ್ ಎನ್ನುವಂತ ವ್ಯಕ್ತಿ ಏನಿದ್ರೆ ಈತ ಅವಾಚ್ಯವಾಗಿ ಕೂಡ ಅಷ್ಟೇ ಮಾತನಾಡಿದಾನೆ. ಜೊತೆಗೆ ಆತ ಏನು ಸುಮಾರು 1 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಆತ ಇರುವಂತಹದ್ದು, ಆತನನ್ನ ಮುಗಿಸೋದು ನಮ್ಗೆ ದೊಡ್ಡದಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅಷ್ಟೇ ಮಾತನಾಡಿದ್ದ. ಇದು ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತು, ವೈರಲ್ ಆದಂತ ಬೆನ್ನಲ್ಲೇ ದರ್ಶನ್ ಅಭಿಮಾನಿಗಳನ್ನ ಪ್ರಚೋದಿಸುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಿದೆ. ಯಾಕಂದ್ರೆ ಯಾವುದೇ ಒಂದು ಸ್ಟೇಟ್ಮೆಂಟ್ ಅನ್ನ ದರ್ಶನ್ ವಿರುದ್ಧವಾಗಿ ಯಾರೇ ಕೊಟ್ಟರು ಕೂಡ ಅಷ್ಟೇ ಅವರ ವಿರುದ್ಧವಾಗಿ ಅಭಿಮಾನಿಗಳು ಮಾತನಾಡುವಂತಹ ರೀತಿಯಲ್ಲಿ ಒಂದು ಪ್ರಚೋದನೆಯನ್ನು ಕೂಡ ಮಾಡಿಸೋದಕ್ಕೆ ಮುಂದಾಗಿದ್ದ. ಈ ನಿಟ್ಟಿನಲ್ಲಿ ಉಮಾಪತಿ ಗೌಡ ನೇರವಾಗಿ ಬಸವೇಶ್ವರನಗರ ಪೊಲೀಸರಿಗೊಂದು ದೂರನ್ನು ಕೂಡ ದಾಖಲು ಮಾಡಿದ್ರು. ಅಂದ್ರೆ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಿದ್ದಾರೆ ಮತ್ತು ಪ್ರಾಣ ಬೆದರಿಕೆಯನ್ನು ಹಾಕ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎರಡು ಸೆಕ್ಷನ್ಗಳನ್ನ ಪೊಲೀಸ್ ಹಾಕಿದ್ದಾರೆ, IPC ಸೆಕ್ಷನ್ಗಳು. ಅಂದ್ರೆ ಉಮಾಪತಿಗೆ ಬೆದರಿಕೆ ಹಾಕಿದ್ದು, ದರ್ಶನ್ ಅಭಿಮಾನಿಗಳಿಗೆ ಪ್ರಚೋದನೆ ಕೊಟ್ಟಿರೋದು, ಇದೆರಡು ಕೇಸಾ ಅಥವಾ ಒಂದೇ ಕೇಸಾ? ಶರ್ಮಿತಾ, ಇದು ಎರಡೂ ಕೂಡ ಅಷ್ಟೇ, ಒಂದು ಬೆದರಿಕೆ ಮತ್ತೊಂದು ಪ್ರಾಣ ಬೆದರಿಕೆ, ಎರಡೂ ಸೆಕ್ಷನ್ಗಳು ಹಾಕಿರುವಂತದ್ದು. ಇಲ್ಲಿ ಪ್ರಚೋದನೆ ಕೊಡ್ತಿದ್ದಂತಹ ಒಂದು ನಿಟ್ಟಿನಲ್ಲಿ ಇವರು ಉಮಾಪತಿ ಗೌಡಗೆ ಒಂದು ರೀತಿಯಂತ ಬೆದರಿಕೆಯನ್ನು ಹಾಕುವಂತದ್ದು, ಜೊತೆಗೆ ನಿಮ್ಮ ಜೀವ ತೆಗಿತೀವಿ ಅನ್ನುವಂತ ಒಂದು ಪ್ರಾಣ ಬೆದರಿಕೆಯನ್ನು ಹಾಕಿದಂತ ಒಂದು ಕಾರಣಕ್ಕೋಸ್ಕರ ಎರಡು ಸೆಕ್ಷನ್ಗಳನ್ನು ಕೂಡ ಹಾಕೊಂಡಿದ್ದಾರೆ. ಸದ್ಯಕ್ಕೆ ಈ ಒಂದು ಕೇಸ್ ದಾಖಲಾದಂತ ತಕ್ಷಣವೇ ಚೇತನನ್ನ ಅರೆಸ್ಟ್ ಮಾಡ್ಕೊಂಡಿದ್ರು. ಅರೆಸ್ಟ್ ಮಾಡಿಕೊಂಡು ಪೊಲೀಸರು ಕರೆತಂದಂತ ಸಂದರ್ಭದಲ್ಲಿ ಮತ್ತೆ ಆತನನ್ನ ಜಾಮೀನಿನ ಮೇಲೆ ಹೊರಗಡೆ ಬಿಟ್ಟಿದ್ದಾರೆ. ಯಾಕಂದ್ರೆ ಇದು ಬೇಲೆಬಲ್ ಸೆಕ್ಷನ್ ಆಗಿದ್ದಂತ ಕಾರಣಕ್ಕೋಸ್ಕರ ಆತನನ್ನ ಎಚ್ಚರಿಕೆಯನ್ನ ಕೊಟ್ಟು ಮತ್ತೆ ಈ ರೀತಿಯಂತ ಪ್ರಚೋದನೆ ಮಾಡಿದಂತ ವೇಳೆಯಲ್ಲಿ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ಹಾಕ್ತಿವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೊಟ್ಟರು. ಸದ್ಯಕ್ಕೆ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾನೆ. ಹೊರಗಡೆ ಬಂದಂತ ಬಳಿಕ ಮತ್ತೊಂದು ವಿಡಿಯೋವನ್ನ ಮಾಡಿದ್ದಾನೆ. ಅಂದ್ರೆ ಕಾನೂನಿಗೆ ನಾನು ತಲೆ ಬಾಗ್ತೀನಿ, ನಾನು ಆ ರೀತಿ ಮಾತನಾಡಬಾರ್ದಾಗಿತ್ತು, ಮಾತನಾಡಿದ್ದೀನಿ, ನನ್ನನ್ನು ಕ್ಷಮಿಸಿ ಅನ್ನುವಂತ ನಿಟ್ಟಲ್ಲಿ ಒಂದು ವಿಡಿಯೋವನ್ನ ಮಾಡಿದ್ದಾನೆ. ಎಲ್ಲೋ ಒಂದು ರೀತಿ ಆತನಿಗೆ ಅದು ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಅಭಿಮಾನ ಅನ್ನುವಂಥದ್ದು ಮನಸ್ಸಲ್ಲಿ ಇರಬೇಕಾಗಿತ್ತು. ಆದ್ರೆ ಈ ರೀತಿಯಾಗಿ ಸಮಾಜಕ್ಕೆ ಧಕ್ಕೆಯಾಗುವಂತ ರೀತಿಯಲ್ಲೋ ಅಥವಾ ಇನ್ನೊಬ್ಬ ವ್ಯಕ್ತಿಗೆ ಧಕ್ಕೆಯಾಗುವಂತ ರೀತಿಯಲ್ಲೋ ಎಲ್ಲೋ ಒಂದು ರೀತಿ ಪ್ರಚೋದನೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಈತನ ಮೇಲೆ FIR ಕೂಡ ದಾಖಲಾಗಿದ್ದು ಸದ್ಯಕ್ಕೆ ಈತನನ್ನ ಪೊಲೀಸರು ಬಂಧಿಸಿ ಜಾಮೀನಿನ ಮೇಲೆ ಹೊರಗಡೆ ಬಿಟ್ಟಿರುವಂತದ್ದು. ಶರ್ಮಿತಾ, ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಕಾಮದ ಆರೋಪ ಕೇಳಿ ಬಂದಿದೆ. CID ವಶದಲ್ಲಿ ಇದ್ದಾರೆ ಸದ್ಯಕ್ಕೆ ಪರಿಷತ್ ಸದಸ್ಯ ಸೂರಜ್. 10 ಕಾರಣಗಳನ್ನ ನೀಡಿ CID ತನ್ನ ವಶಕ್ಕೆ ಪಡ್ಕೊಂಡಿದೆ. ಒಟ್ಟು 8 ದಿನ ವಶಕ್ಕೆ ಪಡ್ಕೊಂಡಿರೋದು. ಇನ್ನು 7 ದಿನ ಸೂರಜ್ಗೆ ಡ್ರಿಲ್ ಮಾಡ್ತಾರೆ ಅಧಿಕಾರಿಗಳು. ಈಗ ಸಂತ್ರಸ್ತ ಕೊಟ್ಟಿರುವಂತ ದೂರಿನ ಆಧಾರದ ಮೇಲೆ CID ವಶಕ್ಕೆ ಪಡ್ಕೊಂಡಿದೆ. ಇಲ್ಲಿ ಹಲವಾರು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕೋ ಕೆಲಸವನ್ನ CID ಅಧಿಕಾರಿಗಳು ಮಾಡ್ತಾರೆ. ಲೋಕಲ್ ಪೊಲೀಸರು ಏನೆಲ್ಲ ಮಾಹಿತಿ ಸಂಗ್ರಹ ಮಾಡಿದ್ರು ಆ ಫೈಲ್ ಅನ್ನ ಇದೀಗ CID ಅಧಿಕಾರಿಗಳು ನೆನ್ನೆನೆ ಪಡ್ಕೊಂಡು ಫೈಲ್ ಸ್ಟಡಿ ಮಾಡ್ತಾ ಇದ್ದಾರೆ. ಸೂರಜ್ನನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗಾಗಲೇ ಹಲವಾರು ಮಾಹಿತಿಯನ್ನ CID ಅಧಿಕಾರಿಗಳು ಕಲೆ ಹಾಕಿದ್ದಾಗಿದೆ. ಇನ್ನು 7 ದಿನ ಈ ಕೇಸಲ್ಲಿ ಮಹತ್ವದ ಸಾಕ್ಷ್ಯಾಧಾರಗಳು, ಸಂತ್ರಸ್ತ ಮತ್ತೆ ಆರೋಪಿ ಸ್ಥಾನದಲ್ಲಿರುವಂತಹ ಸೂರಜ್ ವಿಚಾರಣೆಯನ್ನ ಮಾಡ್ತಾರೆ. ಸ್ಥಳ ಮಹಜರ್ ಪಂಚನಾಮೆಯನ್ನ ಮಾಡಬೇಕಾಗಿದೆ. ಒಟ್ಟು 11 ಕಾರಣ ಕೊಟ್ಟಿರೋದು CID ಅಧಿಕಾರಿಗಳು. ಹಾಸನಕ್ಕೆ ಕರ್ಕೊಂಡು ಹೋಗಿ ತನಿಖೆ ಮಾಡಬೇಕು ಈ ಕೇಸಲ್ಲಿ. ಅಂದ್ರೆ ನಮಗೆ ಸ್ವಲ್ಪ ಸಮಯ ಬೇಕು. ಆರೋಪಿಗೆ ವೈದ್ಯಕೀಯ ಟೆಸ್ಟ್ ಅನ್ನ ಮಾಡಿಸ್ಬೇಕು, ಮತ್ತೆ ಸಂತ್ರಸ್ತನನ್ನು ಕರ್ಕೊಂಡು ಹೋಗ್ಬೇಕಾಗತ್ತೆ. ಶಿವಕುಮಾರ್ನನ್ನ ನಾವು ಪತ್ತೆ ಹಚ್ಚಬೇಕು. ಆರೋಪಿಗಳ ಮೊಬೈಲ್ ಫೋನ್ ಡೇಟಾವನ್ನ ನಾವು ತೆಗೆಸಬೇಕಾಗತ್ತೆ. ಇನ್ನು ಆರೋಪಿ ಮತ್ತೆ ಸಂತ್ರಸ್ತ ಬಳಸಿದ ವಾಹನಗಳು ಯಾವುದು, ಯಾವ ಜಾಗಕ್ಕೆ ಹೋಗಿದ್ರು, ವಾಹನಗಳನ್ನು ಜಪ್ತಿ ಮಾಡಬೇಕು, ಸ್ಥಳ ಮಹಜರು ಮಾಡಬೇಕು, ಆರೋಪಿ ಧರಿಸಿದ ಉಡುಪು ಪತ್ತೆ ಹಚ್ಚಬೇಕು, ಸಂತ್ರಸ್ತನಿಗೆ ಬೆದರಿಕೆ ಹಾಕಿದ ಬಗ್ಗೆ ತನಿಖೆಯನ್ನ ನಡೆಸಬೇಕು. ಹೀಗೆ 11 ಕಾರಣಗಳನ್ನ CID ಅಧಿಕಾರಿಗಳು ಕೊಟ್ಟಿದ್ದಾರೆ. ಮಿಕ್ಸಿ ಗೀಸರ್ ಆನ್ ಮಾಡಿದೀರಾ, ಮೊಬೈಲ್ ಚಾರ್ಜಿಂಗ್ ಫುಲ್ ಇದೆಯಾ, ಕೆಲವೇ ನಿಮಿಷ ಕಾದಿದೆ ಶಾಕ್. ಬೆಂಗಳೂರಿನ ಜನರೇ ಗಮನಿಸಿ, ಇದು ಪವರ್ ಶಾಕ್. ಬೆಂಗಳೂರಿನ ಜನ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರೋದು ಕರೆಂಟ್ ಮೇಲೆ, ಅಂದ್ರೆ ಪವರ್ ಮೇಲೆ. ಬೆಂಗಳೂರಿನ ಜನ ಈ ಸುದ್ದಿಯನ್ನ ತಪ್ಪದೆ ಗಮನಿಸಬೇಕು, ನೋಡಬೇಕು. ಈ ಇನ್ಫಾರ್ಮೇಶನ್ ನಿಮ್ಗೆ ಅಗತ್ಯ ಇದೆ. ದಿನನಿತ್ಯದಲ್ಲಿ ನಾವು ಮಿಕ್ಸಿ ಆನ್ ಮಾಡ್ತೀವಿ, ಗೀಸರ್ ಬೇಕೇ ಬೇಕು, ಐರನ್ ಬಾಕ್ಸ್ ಬೇಕಾಗುತ್ತೆ. ಈ ಐಟಮ್ಸ್ ಎಲ್ಲ ನೀವು ಬೇಗ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಗೆ ಇವತ್ತು ಶಾಕ್ ಕಾದಿದೆ. ಯಾವ ತರ ಶಾಕ್ ಅದು? ಪವರ್ ಶಾಕ್, ಕರೆಂಟ್ ಶಾಕ್ ಕಾದಿರೋದು. ನಿಮ್ಮ ರುಟೀನ್ ವರ್ಕ್ ಉಲ್ಟಾ ಪಲ್ಟಾ ಆಗುವಂತ ಸುದ್ದಿ ಇದು. ದಿನಚರಿನೇ ಉಲ್ಟಾ ಆಗ್ಬಿಡಬಹುದು.
ನೀವು ಬೇಗ ಕೆಲಸ ಮಾಡಿಲ್ಲ ಅಂತಂದ್ರೆ ಸಂಕಷ್ಟ ಗ್ಯಾರಂಟಿ. 2 ದಿನ ನಿಮ್ಗೆ ತಪ್ಪಲ್ಲ, ಪವರ್ನ ಸಂಕಷ್ಟ. ಅದಕ್ಕೆ ನಾವು ಹೇಳ್ತಿದ್ದೀವಿ, ಬೇಗ ಕರೆಂಟ್ಗೆ ಸಂಬಂಧಪಟ್ಟ ಕೆಲಸವನ್ನ ನೀವು ಮುಗಿಸ್ಕೊಳ್ಳಿ. ಬೆಂಗಳೂರಲ್ಲಿ ಇವತ್ತು ಹಾಗೇನೆ ನಾಳೆ ವಿದ್ಯುತ್ ವ್ಯತ್ಯಯ ಆಗುತ್ತೆ. ನಗರದ ಬಹುತೇಕ ಏರಿಯಾಗಳಲ್ಲಿ ಪವರ್ ಪ್ರಾಬ್ಲಮ್ ಇರುತ್ತೆ. ಕಾರಣ ತುರ್ತು ಕಾಮಗಾರಿ ಅಂತ ಹೇಳಲಾಗ್ತಾ ಇದೆ. 2 ದಿನ ವ್ಯತ್ಯಯ ಆಗುತ್ತೆ. ಸಮಯದ ಬಗ್ಗೆನೂ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಒಂದು ಅರ್ಧ ಗಂಟೆ ಕರೆಂಟ್ ಇಲ್ಲ ಅಂದ್ರೇನೆ ತುಂಬಾ ಪರಿತಪಿಸ್ತಾರೆ ಬೆಂಗಳೂರಿನ ಜನ. ಅಂಥದ್ರಲ್ಲಿ ಪವರ್ ಕಟ್ ಬೆಳಗ್ಗೆ 10:30 ಮಧ್ಯಾಹ್ನ 3:30 ತನಕ ವ್ಯತ್ಯಯ ಆಗುತ್ತೆ. ಇದು ಇವತ್ತಿನ ಟೈಮ್ ಆಯ್ತು. ಇನ್ನು ನಾಳೆ 10:30 ಸಂಜೆ 4 ಗಂಟೆ ತನಕ ವಿದ್ಯುತ್ ಸಮಸ್ಯೆ. ತುರ್ತು ಕಾಮಗಾರಿ ಹಿನ್ನೆಲೆಯಲ್ಲಿ 2 ದಿನ ಕರೆಂಟ್ನಲ್ಲಿ ವಿದ್ಯುತ್ನಲ್ಲಿ ವ್ಯತ್ಯಯ ಆಗುತ್ತೆ ಅಂತ ಮಾಹಿತಿ ಸಿಕ್ಕಿದೆ. ಯಾವ್ಯಾವ ಏರಿಯಾದಲ್ಲಿ ಈ ತರ ವಿದ್ಯುತ್ ಸಮಸ್ಯೆ ಆಗುತ್ತೆ, ವ್ಯತ್ಯಯ ಉಂಟಾಗುತ್ತೆ, ಅದ್ರ ಬಗ್ಗೆನೂ ಕೂಡ ಇನ್ ಡೀಟೇಲ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ನೋಡಿ, ನಮ್ಮ ಸ್ಕ್ರೀನ್ ಅಲ್ಲಿ ನೀವು ಬಲಭಾಗದಲ್ಲಿ ಗಮನಿಸ್ತಾ ಹೋಗ್ಬೋದು ಯಾವ್ಯಾವ ಏರಿಯಾದಲ್ಲಿ ಇವತ್ತು ಮತ್ತೆ ನಾಳೆ ಕರೆಂಟ್ ಇರೋದಿಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಅಂತ ಹೇಳಿ. ಆಫೀಸ್ಗೆ ಹೋಗೋರು ಬೇಗ ರೆಡಿ ಆಗಿ ಹೋದ್ರೆ ಬೆಟರ್. ಮನೇಲಿರೋರು ಅಡುಗೆ ಮಾಡೋಕೆ ಮಿಕ್ಸಿ ಬೇಕಾಗುತ್ತೆ. ಸೊ ಹಾಗಾಗಿ ಬೆಳಿಗ್ಗೆನೆ ನೀವು ನಿಮ್ಗೆ ಏನೇನು ಅಡುಗೆ ತಯಾರಿ ಮಾಡ್ಕೋಬೇಕು ಅದನ್ನ ಮಾಡಿಟ್ಕೊಂಡ್ರೆ ಬೆಟರ್. ಇಲ್ಲ ಅಂದ್ರೆ ಪವರ್ ಸಂಕಷ್ಟದಿಂದ ಅಡುಗೆ ಮಾಡೋಕ್ಕಾಗಲ್ಲ, ಸುಮ್ಮನೆ ಕುತ್ಕೋಬೇಕು. ಪ್ರಮುಖವಾಗಿ HPR 1ನೇ ಬ್ಲಾಕ್, 2ನೇ ಬ್ಲಾಕ್, 3ನೇ ಬ್ಲಾಕ್, 4ನೇ ಬ್ಲಾಕ್. ಇನ್ನು ಯಾಸಿನ್ ನಗರ, ಸುಭಾಷ್ ಲೇಔಟ್, ಇಲ್ಲೂ ಕರೆಂಟ್ನ ಸಮಸ್ಯೆ ಆಗುತ್ತೆ. ರಾಮ್ ದೇವಸ್ಥಾನದ ರಸ್ತೆ, ಕೃಷ್ಣಾರೆಡ್ಡಿ ಲೇಔಟ್, ಟೀಚರ್ಸ್ ಕಾಲೋನಿ, KK ಹಳ್ಳಿ, ಈ ಏರಿಯಾಗಳ ಜನರು ಸ್ವಲ್ಪ ಎಚ್ಚೆತ್ಕೊಳ್ಳಿ. ಕಮ್ಮನಹಳ್ಳಿ ಮುಖ್ಯ ರಸ್ತೆ, ಹಾಗೇನೆ ರಾಮಯ್ಯ ಲೇಔಟ್. ಸೊ ಇಲ್ಲೂ ವಿದ್ಯುತ್ ಸಮಸ್ಯೆ ಆಗುತ್ತೆ ತುರ್ತು ಕಾಮಗಾರಿ ಹಿನ್ನೆಲೆಯಲ್ಲಿ ಅಂತ 2 ದಿನ ಕರೆಂಟ್ ಶಾಕ್ ಜನರಿಗಂತೂ ತಟ್ಟೋದ್ರಲ್ಲಿ ಡೌಟ್ ಇಲ್ಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಅರ್ಧ ಗಂಟೆ ಕರೆಂಟ್ ಇಲ್ಲ ಅಂದ್ರೇನೆ ರುಟೀನೇ ಚೇಂಜ್ ಆಗ್ಬಿಡುತ್ತೆ ಬೆಂಗಳೂರಿನ ಜನರು. ಅಷ್ಟು ಮಟ್ಟಿಗೆ ಡಿಪೆಂಡೆನ್ಸಿ ಇದೆ. ಅಂಥದ್ರಲ್ಲಿ 2 ದಿನ ಕರೆಂಟ್ ವ್ಯತ್ಯಯ ಆಗ್ತಾ ಇದೆ ಯಾವ್ಯಾವ ಏರಿಯಾಗಳಲ್ಲಿ, ಮತ್ತೆ ಈಗ ಏನೇನು ಸೂಚನೆ ಬಂದಿದೆ ಬೆಸ್ಕಾಂ ಕಡೆಯಿಂದ? ಶರ್ಮಿತಾ, ಇವತ್ತು ಮತ್ತೆ ನಾಳೆ ಬೆಂಗಳೂರಿನ ಹಲವು ಭಾಗದಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಆಗುತ್ತೆ ಅನ್ನುವಂಥ ಒಂದು ಸಾರ್ವಜನಿಕ ಪ್ರಕಟಣೆಯನ್ನ ಬೆಸ್ಕಾಂ ಅಧಿಕಾರಿಗಳು ಹೊರಡಿಸಿರುವಂಥದ್ದು. ಕೇವಲ ಇವತ್ತು ಮತ್ತೆ ನಾಳೆ ಮಾತ್ರ ಅಲ್ಲ, ಈಗಾಗಲೇ ಸತತವಾಗಿ 3 ದಿನಗಳಿಂದ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಇದು ಇವತ್ತು ಮತ್ತೆ ನಾಳೆ ಸೇರಿದರೆ ಸತತ 5 ದಿನಗಳ ಕಾಲ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಮಾಡಿಕೊಂಡಿರುವಂತದ್ದು ಬೆಸ್ಕಾಂ ಅಧಿಕಾರಿಗಳು. ಮುಖ್ಯವಾಗಿ ಬೆಸ್ಕಾಂನ A1 ಸ್ಟೇಷನ್ ನಲ್ಲಿ ನಡೀತಾ ಇರುವಂತಹ ತುರ್ತು ಕಾಮಗಾರಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಇವತ್ತು ಮತ್ತೆ ನಾಳೆ ಕರೆಂಟ್ ಪೂರೈಕೆ ಅಂದ್ರೆ ಕರೆಂಟ್ ಇರೋದಿಲ್ಲ ಅನ್ನುವಂತ ಮಾಹಿತಿಯನ್ನ ಬೆಸ್ಕಾಂ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಅಂದ್ರೆ ನೀವು ಹೇಳಿದ ಹಾಗೆ ಈಗ ಒಂದು ಅರ್ಧ ಗಂಟೆ 1 ತಾಸೆ ಬೆಂಗಳೂರಿನಂತ ಮಹಾನಗರದಲ್ಲಿ ಕರೆಂಟ್ ಪವರ್ ಕಟ್ ಆದ್ರೆ ಜನರು ಪರದಾಡುವಂತ ಸ್ಥಿತಿ ಇರುತ್ತೆ. ಅಂದ್ರೆ ಏನು ವಿದ್ಯುತ್ ಅನ್ನು ನೆಚ್ಕೊಂಡು ಕೆಲವೊಂದಿಷ್ಟು ವಾಣಿಜ್ಯ ಉದ್ಯಮಗಳಿದಾವೆ, ಜೊತೆಗೆ ಪ್ರತಿದಿನ ವಿದ್ಯುತ್ ಅನ್ನು ನೆಚ್ಕೊಂಡು ಬೆಳಿಗ್ಗೆ ಗೃಹಿಣಿಯರಿಗೆ ಸಾಕಷ್ಟು ಅನಾನುಕೂಲ ಆಗುತ್ತೆ. ಮತ್ತೆ ಆಫೀಸ್ ಕಚೇರಿಗೆ ಹೋಗುವವರೆಗೂ ಕೂಡ ತಮ್ಮ ಬಟ್ಟೆಗಳನ್ನು ಅಯನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಮನೆ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡೋದಕ್ಕೂ ಕೂಡ ಮಿಕ್ಸರ್ ಗ್ರೈಂಡರ್ ಅನ್ನ ಬಳಸ್ತಾರೆ. ಹೀಗೆ ಪ್ರತಿನಿತ್ಯಕ್ಕೂ ಪ್ರತಿ ಕ್ಷಣಕ್ಕೂ ಕೂಡ ನಾವು ವಿದ್ಯುತ್ನ ಮೇಲೆ ಸಾಕಷ್ಟು ರೀತಿಯಲ್ಲಿ ಅವಲಂಬಿತವಾಗಿದ್ದೇವೆ. ಹೀಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ತುರ್ತು ಕಾಮಗಾರಿಯ ನೆಪದಲ್ಲಿ ಬೆಸ್ಕಾಂ ಅಧಿಕಾರಿಗಳು ಬೆಂಗಳೂರು ನಗರದಾದ್ಯಂತ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಾಸವನ್ನ ಮಾಡಿರುವಂತದ್ದು. ಇದು ಸಾರ್ವಜನಿಕ ಬದುಕಿನ ಮೇಲೆ ಬಹಳ ಕೆಟ್ಟ ರೀತಿಯಾಗಿರುವಂತಹ ಪರಿಣಾಮ ಬೀರುತ್ತೆ. ಮತ್ತೆ ವಾಣಿಜ್ಯ ಕೈಗಾರಿಕೆಗಳ ಮೇಲೂ ಕೂಡ ಕೆಟ್ಟ ರೀತಿಯಾಗಿರುವಂತಹ ಒಂದು ಪ್ರತಿಕೂಲ ಪರಿಣಾಮ ಬೀರುವಂತಹ ಸಾಧ್ಯತೆ ಹೆಚ್ಚು. ಇವತ್ತು ಬೆಂಗಳೂರಿನ ಪಶ್ಚಿಮ ಮತ್ತು ಉತ್ತರ ಭಾಗದಲ್ಲಿ ಅತಿ ಹೆಚ್ಚು ಪ್ರದೇಶಗಳಲ್ಲಿ ವಿದ್ಯುತ್ ಪೂರೈಕೆ ಇರೋದಿಲ್ಲ. ಬೆಳಿಗ್ಗೆ 10 ಗಂಟೆಯಿಂದ ಅಂದಾಜು 5 ಗಂಟೆವರೆಗೂ ಕೂಡ ಬೆಸ್ಕಾಂನ A1 ಸ್ಟೇಷನ್ ನಲ್ಲಿ ಕೈಗೊಳ್ಳಲಾಗ್ತಿರುವಂತಹ ಒಂದು ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆಯಲ್ಲಿ ವಿದ್ಯುತ್ ಪೂರೈಕೆಯನ್ನ ಕಟ್ ಮಾಡಿರುವಂತದ್ದು. ಇದರಿಂದ ಜನರು ಪರದಾಡುವಂತಹ ಸ್ಥಿತಿ ಎದುರಾಗುತ್ತೆ. ಜೊತೆಗೆ ಏನು ಈ ಹಿಂದೆ ಲೋಡ್ ಶೆಡ್ಡಿಂಗ್ ಏನ್ ಮಾತು ಕೇಳಿ ಬಂದಿತ್ತು, ಈಗ ಸತತವಾಗಿ 5 ದಿನಗಳ ಕಾಲ ಬೆಳಿಗ್ಗೆಯಿಂದ 5 ಗಂಟೆ ಸಂಜೆ 5 ಗಂಟೆವರೆಗೂ ಕೂಡ ವಿದ್ಯುತ್ ಅನ್ನ ಕಟ್ ಮಾಡೋದು ಅಂತಂದ್ರೆ ಇದು ಹೆಚ್ಚು ಕಮ್ಮಿ ಒಂದು 2-3 ತಿಂಗಳನ್ನ ಒಂದು ಲೋಡ್ ಶೆಡ್ಡಿಂಗ್ ಸಮ ಆಗುತ್ತೆ ಅನ್ನುವಂಥದ್ದು ಸಾರ್ವಜನಿಕರ ಮಾತು. ಲೋಡ್ ಶೆಡ್ಡಿಂಗ್ ಇಲ್ಲ ಅಂತ ಹೇಳಿ ಈ ರೀತಿ ಕಾಮಗಾರಿ ತುರ್ತು ಕಾಮಗಾರಿ ನೆಪದಲ್ಲಿ ಬೆಸ್ಕಾಂ ಅಧಿಕಾರಿಗಳು ಕರೆಂಟ್ ಅನ್ನ ಕಟ್ ಮಾಡಿಕೊಂಡು ಜನರಿಗೆ ಸಮಸ್ಯೆಯನ್ನು ಉಂಟು ಮಾಡೋದು ಸರಿಯಲ್ಲ.
ಅಲ್ಲ, ಅದಕ್ಕೆ ಪರ್ಯಾಯವಾಗಿ ಬೆಸ್ಕಾಂ ಅಧಿಕಾರಿಗಳು ಏನಾದರೂ ಮಾರ್ಗವನ್ನ ಕಂಡುಹುಡುಕೋಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಸೊ ಅದೇನೇ ಇದ್ರೂ ಕೂಡ ಇವತ್ತು ಮತ್ತೆ ನಾಳೆ, ಈಗಾಗಲೇ 3 ದಿನ ಆಗಿದೆ, ಮತ್ತೆ ಇವತ್ತು ಮತ್ತೆ ನಾಳೆ ಹೆಚ್ಚು ಕಮ್ಮಿ 5 ದಿನಗಳ ಕಾಲ ಬೆಂಗಳೂರಿನಲ್ಲಿ ಕರೆಂಟ್ ವ್ಯತ್ಯಯ ಆಗಿರುವಂತದ್ದು. ಇದರಿಂದ ಸಾರ್ವಜನಿಕರು ಪರದಾಡುವಂತ ಸ್ಥಿತಿ ಎದುರಾಗಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ತಮ್ಮ ಇನ್ಫಾರ್ಮೇಷನ್ಗೆ. ಇವತ್ತು ಮತ್ತೆ ನಾಳೆ ಕರೆಂಟ್ ಎಲ್ಲೆಲ್ಲಿ ಕಟ್ ಆಗುತ್ತೆ ಅಂತ ನಿಮಗೆ ಇನ್ಫಾರ್ಮೇಷನ್ ಅನ್ನ ಕೊಡ್ತಾ ಇದ್ವಿ. ನಾಳೆ ಜನ ಎಚ್ಚೆತ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಯಾವ್ಯಾವ ಏರಿಯಾ ಅಂತ ನಿಮ್ಗೆ ಈಗಲೇ ಇನ್ಫಾರ್ಮೇಷನ್ ಕೊಡ್ತಾ ಇದೀವಿ. ಜಯಮಹಲ್, ನಂದಿದುರ್ಗ ಸುತ್ತಮುತ್ತ, ಮುನಿರೆಡ್ಡಿ ಪಾಳ್ಯ, ಜೆಸಿ ನಗರ, ಮಾರಪ್ಪ ಗಾರ್ಡನ್, ಚಿನ್ನಪ್ಪ ಗಾರ್ಡನ್, NDA ರಸ್ತೆ, ಏರ್ಟೆಲ್ ರಸ್ತೆ, ಟಿವಿ ಟವರ್, ಈ ಏರಿಯಾಗಳಲ್ಲಿ ನಾಳೆ ಕರೆಂಟ್ ಕಟ್ ಆಗುತ್ತೆ, ಅಂದ್ರೆ ಪವರ್ ಕಟ್ ಆಗುತ್ತೆ. ಸೊ ಅಲರ್ಟ್ ಆಗಿರಿ. ಕೈ ಬಡ ರಾಜಕೀಯ, ಹೆಚ್ಚುವರಿ DCM ವಾರ್, ಅಹಿಂದ ಕೂಗು ಜೋರು, ಡಿಕೆಶಿಗೆ ಸಚಿವರ ಕೌಂಟರ್, ದೆಹಲಿ ಅಂಗಳಕ್ಕೆ ಚೆಂಡು, ಶೀಘ್ರವೇ ಹೈ ಮೀಟಿಂಗ್. ಇದು 3 DCM ವಾರ್ ಸ್ಟೋರಿ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಹೆಚ್ಚುವರಿ DCM ಹುದ್ದೆ ಫೈಟ್ ಜೋರಾಗಿ ಕೇಳಿ ಬರ್ತಾ ಇದೆ. ಎಲೆಕ್ಷನ್ ಮುಗಿದ ಮೇಲೆ ಸಮುದಾಯದ ಆಧಾರದಲ್ಲಿ DCM ಸ್ಥಾನಕ್ಕೆ ಒತ್ತಡವನ್ನ ಹೇರಲಾಗ್ತಾ ಇದೆ. ಜೂನ್ 27ಕ್ಕೆ ದೆಹಲಿ ಪ್ರವಾಸವನ್ನ ಸಿಎಂ ಕೈಗೊಳ್ತಾ ಇದ್ದಾರೆ. ಸೊ ಈ ವಿಚಾರವಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆಯನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ KN ರಾಜಣ್ಣ ಅವರು ಈ ವಿಷಯವನ್ನ ಮುನ್ನೆಲೆಗೆ ತಂದಿದ್ದಾರೆ. ಇಲ್ಲಿ ಸಮುದಾಯದ ಆಧಾರದ ಮೇಲೆ DCMಗಳನ್ನ ನೇಮಕ ಮಾಡಬೇಕು. ಸೊ DCMಗಳನ್ನ ಹೆಚ್ಚುವರಿಯಾಗಿ ನೇಮಕ ಮಾಡಿದ್ರೆ ಸೊ ನಮಗೆ ಈಗ ಲೋಕಲ್ ಎಲೆಕ್ಷನ್ ಕೂಡ ಫೇಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಜೊತೆಗೆ ಮೈತ್ರಿ ನಾಯಕರನ್ನ ಫೇಸ್ ಮಾಡೋಕೆ ನಮಗೆ ಮತ್ತಷ್ಟು ಬಲ ಬರುತ್ತೆ. ಲೋಕ ಫಲಿತಾಂಶವನ್ನ ಮುಂದಿಟ್ಟು ಸಮಾಲೋಚನೆಯನ್ನ ನಡೆಸಬೇಕು. ಹೆಚ್ಚುವರಿ DCM ಸ್ಥಾನಕ್ಕಾಗಿ ಸಿಎಂ ಕೂಡ ಬೇಡಿಕೆ ಇಡುವಂತ ಸಾಧ್ಯತೆಗಳಿದೆ. ದೆಹಲಿ ಪ್ರವಾಸದ ಸಂದರ್ಭದಲ್ಲಿ ಒಟ್ಟು 5 DCM ಹುದ್ದೆ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಒತ್ತಡವನ್ನ ಹೇರ್ತಾ ಇದ್ದಾರೆ. ಸಮುದಾಯದ ಆಧಾರದಲ್ಲಿ DCM ಸ್ಥಾನ ಬೇಕು ಅಂತ ಹೇಳಿ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಸಿಎಂ ಬಳಿಯಲ್ಲಿ ಮುಗಿಬೀಳ್ತಾ ಇದ್ದಾರೆ, ಸಮುದಾಯದ ಆಧಾರದಲ್ಲಿ ಕೊಡಿ ಅಂತ ಹೇಳಿ. ಆಕಾಂಕ್ಷಿಗಳು ಯಾರಂದ್ರೆ ಪರಮೇಶ್ವರ್ ಇದ್ದಾರೆ, ಈಶ್ವರ್ ಖಂಡ್ರೆ ಇದ್ದಾರೆ, MB ಪಾಟೀಲ್ ಅವರಿದ್ದಾರೆ, KN ರಾಜಣ್ಣ ಅವರಿದ್ದಾರೆ. ಸೊ ಹೀಗೆ ಸಾಲು ಸಾಲು ಮಂದಿ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ಜಮೀರ್ ಅಹಮದ್ ಖಾನ್ ಇದ್ದಾರೆ. ಸಮುದಾಯದ ಆಧಾರದ ಮೇಲೆ ಒಬ್ಬೊಬ್ರು ಅಂತ ಹೇಳಿ 5 ಮಂದಿಯನ್ನ DCM ಮಾಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಹೆಚ್ಚುವರಿ DCM ಫೈಟ್ಗೆ DK ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮಂಗಳೂರಲ್ಲಿ ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳೋಣ. ಯಾರು ಏನು ಬೇಕಾದ್ರೂ ಬೇಡಿಕೆ ಮಾಡಲಿ, ಪಾರ್ಟಿ ಯಾರಿಗೇನು ಉತ್ತರ ಕೊಡಬೇಕು ಕೊಡ್ತದೆ. ಸಿಂಪಲ್. ನೀವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇದ್ದರೆ ಭೇಟಿ ಮಾಡಿ, ಇಲ್ಲ ಚೀಫ್ ಮಿನಿಸ್ಟರ್ ಕೇಳಿ.